ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಎಲ್ಲೇ ಮೀರ್ತಾ ಇತ್ತು. ಈ ಮೈಕ್ರೋ ಫೈನಾನ್ಸ್ಗಳ ಅಟ್ಟಹಾಸಕ್ಕೆ ಇವತ್ತೇ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ರಾಜ್ಯ ಸರ್ಕಾರ ಹೊರಡಿಸಿದ್ದಂತಹ ಸುಗ್ರೀವಾಜ್ಞೆ ಈಗ ರಾಜ್ಯಪಾಲರ ಒಂದು ಅಂಗಳಕ್ಕೆ ತೆರಳಿದೆ. ಇವತ್ತೇ ರಾಜ್ಯ ಸರ್ಕಾರದ ಹೊಸ ಕಾನೂನು ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಇನ್ನು ಸರ್ಕಾರ ಕಳಿಸಿಕೊಟ್ಟಿರುವಂತಹ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕ್ತಾರ, ಇವತ್ತು ಸಹಿ ಹಾಕಿ ಅದನ್ನು ಅಧಿಕೃತವಾಗಿ ಕಾನೂನಾಗಿಸ್ತಾರ ಅನ್ನುವಂತಹ ಒಂದು ಪ್ರಶ್ನೆ ಇವತ್ತು ಎದುರಾಗ್ತಾ ಇದೆ. ಇನ್ನು ರಾಜಭವನದ ಅಂಗಳದಲ್ಲಿ ಇರುವಂತಹ ಹೊಸ ಸುಗ್ರೀವಾಜ್ಞೆ ಕಾನೂನಾಗಿ ಹೊರಬರುತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ರಾಜ್ಯಪಾಲರು ಇವತ್ತು ಸಹಿ ಹಾಕಿದ್ದೇ ಆದರೆ ಇವತ್ತೇ ಹೊಸ ಕಾನೂನು ಜಾರಿಯಾಗುತ್ತೆ. ಇಂದಿನಿಂದಲೇ ಹೊಸ ಕಾನೂನು ಜಾರಿಯಾಗುತ್ತೆ. ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಇವತ್ತೇ ಫುಲ್ ಸ್ಟಾಪ್ ಬೀಳುತ್ತೆ. ಆದರೆ ರಾಜ್ಯಪಾಲರು ಅಂಕಿತ ಹಾಕ್ತಾರಾ? ಆಯಿತು, ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತು, ಆದರೆ ರಾಜ್ಯಪಾಲರು ಸಹಿ ಹಾಕ್ತಾರಾ? ಅಧಿಕೃತವಾಗಿ ಇದನ್ನು ಕಾನೂನಾಗಿಸ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದ್ರೆ, ಅಥವಾ ಮತ್ತೆ ಏನಾದರೂ ಬದಲಾವಣೆಗಳಾಗಬೇಕು, ಅಥವಾ ಯಾವುದಾದ್ರೂ ಒಂದು ವಿಚಾರಗಳು ಇದರಲ್ಲಿ ಸರಿ ಇಲ್ಲ ಅಂತ ಅದನ್ನು ವಾಪಸ್ ಕಳಿಸ್ತಾರಾ, ಅಥವಾ ಪುನರ್ವಿಮರ್ಶೆಗೆ ಅದನ್ನು ವಾಪಸ್ ಏನಾದರೂ ಕಳಿಸ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಕೆಲವು ಅಂಶಗಳನ್ನು ಕಾರಣವಾಗಿ ಕೇಳಿ ಅದನ್ನು ವಾಪಸ್ ಕಳಿಸ್ತಾರಾ ರಾಜ್ಯಪಾಲರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೀಗಾಗಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಈ ವಿಚಾರ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದರೆ ಈ ಹಿಂದೆ ರಾಜ್ಯ ಸರ್ಕಾರದ ಕೆಲವು ವಿಚಾರಗಳಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಅಂಕಿತ ಹಾಕಿರಲಿಲ್ಲ, ಅದನ್ನು ವಾಪಸ್ ಕಳಿಸೋದಕ್ಕೆ ಅಂತ ಮುಂದಾಗಿದ್ದರು. ರಾಜ್ಯಪಾಲರ ನಡೆ ವಿರುದ್ಧ ರಾಜ್ಯ ಸರ್ಕಾರ ಹೋಗಿದ್ದು ಕೂಡ ಆಗಿದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಏನಿತ್ತು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಕಾನೂನು ಹೊರಡಿಸೋದಕ್ಕೆ ಅಂತ ಮುಂದಾಯಿತು. ಎಲ್ಲಿವರೆಗೆ ರಾಜ್ಯಪಾಲರು ಅದಕ್ಕೆ ಸಿಗ್ನೇಚರ್ ಹಾಕೋದಿಲ್ಲ, ಎಲ್ಲಿವರೆಗೆ ರಾಜ್ಯಪಾಲರು ಅಧಿಕೃತವಾಗಿ ಅದಕ್ಕೆ ಅಂಕಿತ ಮುದ್ರೆ ಹಾಕೋದಿಲ್ಲ, ಅಲ್ಲಿವರೆಗೆ ಅದು ಕಾನೂನು ಆಗೋದಿಲ್ಲ. ಹೀಗಾಗಿ ರಾಜ್ಯಪಾಲರ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥದ್ದು. ಮತ್ತೊಂದೆಡೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ಎಚ್ಚರಿಕೆ ಕೊಟ್ಟ ಹೊರತಾಗಿಯೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಅಟ್ಟಹಾಸ ಕಿರುಕುಳ ಮತ್ತೆ ಮುಂದುವರಿತಾ ಇತ್ತು. ಹೀಗಾಗಿ ಇವತ್ತಾದರೂ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಸಹಜವಾಗಿ ಕಾಡ್ತಾ ಇದೆ.